ಕಮಲಿ, ತಗೋ ನಿನ್ ಬ್ಯಾಡ್ಜ್. ಏನಾದರೂ ಹೇಳಕ್ಕೆ ಹೋದರೆ ನನ್ನೇ ಕನ್ವಿನ್ಸ್ ಮಾಡಿ ಕಳಿಸ್ಬಿಟ್ಟ. ಯಾವಾಗಲೂ ಹೀಗೆ ಮಾಡ್ತಾನೆ, ನನ್ನ ಮಾತೇ ಕೇಳಲ್ಲ. ಏನಂತಾರ? ಏನೋ ಮಂತ್ರ ಹೇಳ್ತಿದ್ಯೋ ಅಥವಾ ಯಾರನ್ನಾದ್ರೂ ಬೈಕ್ ಓದ್ತಿದ್ಯೋ? ನಿಮ್ದು ಬರೀ ಹುಡುಗಾಟನೇ ಆಗೋಯ್ತು. ನಿಮ್ಮ ಮಗನ್ ನೋಡಿ, ನಾನು ಎಷ್ಟೇ ಬೇಡ ಅಂದ್ರು ನನ್ನ ಮಾತೇ ಕೇಳದೆ ಕಾಲೇಜಿಗೆ ಹೋಗಿದ್ದಾನೆ. ನಿನ್ನೆ ತಾನೇ ಅಷ್ಟೆಲ್ಲ ಆಗಿದೆ. ಇವತ್ತು ಅವ್ನು ಹೀಗೆ ಹೋದ್ರೆ ನನಗಿಲ್ಲಿ ಎಷ್ಟು ಭಯ ಆಗ್ತಿರುತ್ತೆ ಅಂತ ಅವ್ನು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ? ರಿಯಲಿ? ಶಾಬಾಷ್, ದಟ್ಸ್ ಹಿಮ್, ದಟ್ಸ್ ಮೈ ಸನ್. ತಾರಾ ನೋಡು, ಅವನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದಮೇಲೆ ಯಾರಿಗೂ ಹೆದರ್ಕೊಂಡು ಯಾಕೆ ಮೇಲೆ ಕುತ್ಕೋಬೇಕು? ಅವ್ನು ಮಾಡ್ತಿರೋದು ಸರಿಯಾಗೇ ಇದೆ. ಅವನು ಇದನ್ನೇ ಹೇಳ್ಹೋದ. ಅವನ್ ಕಾಲೇಜಿಗೆ ಹೋಗ್ಲಿಲ್ಲ ಅಂದ್ರೆ ಅವನ ಮೇಲೆ ಮೊದಲು ಕೋಪ ಮಾಡ್ಕೊಳ್ಳೋದು ನೀವೇ ಅಂತ. ನೀವು ಅವನ್ ತಾಳಕ್ಕೆ ತಕ್ಕಂತೆ ಕುಣಿತೀರಲ್ಲ? ಹಾಗೇನು ಇಲ್ಲ ತಾರ, ನೀನ್ ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ಹೆದರ್ಕೋತಾ ಇದೀಯ ಅಷ್ಟೇ. ಅಪ್ಪ ಮಗ ಇಬ್ರು ನಿಭಾಯಿಸೋದಿದ್ಯಲ್ಲ, ಯಪ್ಪ, ಅವನ್ಗೆ ನೀವು ಬೇಡದೇರ ಎನ್ಕರೇಜ್ಮೆಂಟ್ ಕೊಟ್ಟಿರೋದ್ರಿಂದಾನೆ ಅವನು ಹೀಗೆ ಮಾಡ್ತಾ ಇರೋದು. ನೋ ತಾರ, ಇದು ಬೇಡದಿರೋ ಎನ್ಕರೇಜ್ಮೆಂಟ್ ಅಲ್ಲ. ಇದು ನನಗೆ ನನ್ನ ಮಗನ ಮೇಲಿರೋ ಭರವಸೆ. ಅವನು ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಆ ಕೆಲಸ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ತಾರಾ, ಅವನು ನನ್ನ ಮಗ ರಿಷಿ. ಹಿ ವಿಲ್ ನೆವರ್ ಗಿವ್ ಅಪ್, ಐ ಆಮ್ ಶ್ಯೂರ್. ಅಮ್ಮ, ಯಾಕಮ್ಮ ನಾನು ಕರ್ಕೊಂಬಂದೆ? ಅವಳ ಕೈ ಸಿಗದೆ ಆ ಕಾಮಿನಿನ ಇನ್ನೂ ಸ್ವಲ್ಪ ಆಟ ಆಡಿಸ್ತಿದ್ದೆ. ಯಾಕೋ ಹೀಗೆ ಮಾಡ್ತೀಯ ರೇಮೋ? ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಆ ಕಾಮಿನಿ ಜೊತೆ ಆಟ ಆಡಬೇಡುವ ಅಂತ. ನನ್ನ ಮಾತು ಕೇಳೋ ರೇಮೋ. ಅವಳು ಹಾವು ಕಣೋ, ವಿಷ ಸರ್ಪ. ನಿನ್ನ ಜೀವನ ಹಾಳು ಮಾಡ್ದವಳೆ ಅವಳು. ನಿನ್ನ ಈ ಸ್ಥಿತಿಗೆ ತಂದವಳು ಅವಳೇ ಕಣೋ. ಪ್ಲೀಸ್ ಪ್ಲೀಸ್ ರೇಮೋ, ನನ್ನ ಮಾತು ಕೇಳೋ. ನಿನ್ನ ಬುದ್ಧಿಲಿ ಎಲ್ಲ ಅಳಿಸೋದ್ರು. ನಿನ್ನನ್ನು ಈ ಸ್ಥಿತಿಗೆ ತಂದ ಅವಳ ಮೇಲಿನ ಸೇಡ್ ಮಾತ್ರ ಅಳಿಸಿಲ್ಲ ಅಂತ ನನಗೆ ಗೊತ್ತು ರೇಮೋ, ಗೊತ್ತು. ಅವಳ ಮೇಲಿನ ದ್ವೇಷ ಸಾಧಿಸ್ಲೇಬೇಕು ಅಂತ ತಾನೆ ನೀನು ಹೀಗೆ ಮಾಡ್ತಾ ಇರೋದು. ಇದೇನಾದರೂ ಅವಳಿಗೆ ಗೊತ್ತಾದ್ರೆ, ನಿನಗೆ 10 ವರ್ಷ ಇದ್ದಾಗಲೇ ಹಾಗೆ ನಡ್ಕೊಂಡವಳು ಈಗ ಜೀವಂತವಾಗಿ ಉಳಿಸಲ್ಲ ಕೊಡು, ಜೀವಂತವಾಗಿ ಉಳಿಸಲ್ಲ. ಖಂಡಿತ ಬೇಡ ರೇಮೋ, ಬೇಡ.
ಋಷಿ ಹೊರಡೋಣ. ರೆಮ ಸಿಕ್ಕಾಕೊಂಡ ಅವನ್ನ ಇವತ್ತು ಹಿಡಿಲೇಬೇಕು ಅಂತ ಹೋಗಿದ್ರಲ್ಲ, ಎಲ್ಲಿ ಕೂಡ ಹಾಕಿದೀರ ಅವನ್ನ? ಊರ್ ಬಿಡೋ. ಮಾಮ್, ಅವನ್ನ ನೀವು ಮುಚ್ಚ ಬಾಯಿ. ಏನ್ ನಡೀತು ಅಂತ ಗೊತ್ತಿಲ್ಲ, ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಬೇಡ ಊರ್ಮಿ. ಮಾಮ್, ಏನ್ ಮಾಮು ಅನ್ಕೊಂಡಿದ್ದು ಯಾವುದು ಆಗ್ತಾ ಇಲ್ಲ. ಇಲ್ಲಿರ್ಬೇಡ, ಸುಮ್ಮನೆ ಹೋಗು ಅಂದೆ. ಯಾಕೆ ಮಾಮ್, ಏನಾಯ್ತು ಮಾಮ್? ಅವ್ನು ಸಿಕ್ಕೇ ಇಲ್ವಾ ಅಥವಾ ಮತ್ತೆ ತಪ್ಪಿಸ್ಕೊಂಡ್ಬಿಟ್ನಾ? ಏಯ್, ಹೇಳ್ತಾ ಇದ್ದೀನಿ ನಿನಗೆ, ನನಗೆ ಸ್ವಲ್ಪ ಹೊತ್ತು ತೊಂದರೆ ಕೊಡದೆ ಹೊರಗಡೆ ಹೋಗು. ಸಂಭು, ಕಾಲೇಜ್ ಮೊದಲನೇ ದಿನ ನೀನ್ ಬಂದು ನಮ್ಮನ್ನ ಪರಿಚಯ ಮಾಡ್ಕೊಂಡಿದ್ ನಂಗೆ ಇನ್ನ ಗೆಪ್ತಿ ಐತೆ. ನಾವೆಲ್ಲ ಹಳ್ಳಿಯವರು, ಒಬ್ರಿಗೆ ನನ್ನ ತೊಂದರೆ ಆದ್ರೆ ಒಬ್ರು ಸಹಾಯಕ್ ನಿಲ್ಲುಮ ಅಂತ ಹೇಳಿದ್ದೆ. ಇವತ್ ನಾವ್ ಎಲ್ರು ನಿನ್ ಸಹಾಯಕ್ ನಿಂತಿದೀವಿ ಸಂಭು. ನಿನ್ಗೇನ್ ಬೇಕು ಹೇಳು, ನಾನ್ ತಗೊಂಬಂದ್ ಕೊಡ್ತೀನಿ. ಆದ್ರೆ ನೀನ್ ಮಾತ್ರ ಹಿಂಗಿರ್ಬೇಡ ಕಡ್ಲ. ಕಣ್ಮುಡು ಸಂಭು. ನೀನ್ ನನ್ ಮಾತು ಕೇಳ್ತಿದ್ಯಾ ಅನ್ನೋದಕ್ಕೆ ಇದೇ ಸಾಕ್ಷಿ ಕಡ್ಲ. ನಂಗ್ ಗೊತ್ತು ನಿನ್ಗೇನು ಆಗಕ್ಕಿಲ್ಲ, ನೀನ್ ಬಿರ್ನೆ ವಾಸಿಯಾಗಿ ಬರ್ತೀಯ. ನೀನೇ ಬಂದು ಹೇಳ್ಬೇಕು ಕಡ್ಲ, ನಾನ್ ಮಾಡ್ತಿರೋದು ಸರಿನಾ ತಪ್ಪ ಅಂತ. ಪ್ರೇಮಿಗಳು ದೂರ ಆಗೋ ನೋವನ್ನ ಕಡಿಮೆ ಮಾಡೋಕೆ ನೆನಪಿಗೋಸ್ಕರ ಏನಾದ್ರೂ ಒಂದು ಕೊಡ್ತಾರೆ.
ಆದ್ರೆ ನಾನು ನಿಮ್ಮ ನೆನಪಿಗೋಸ್ಕರ ಇಟ್ಕೊಂಡಿದ್ದಿದ್ದು ಈ ಓಲೆ ನೀವಿನ್ನೂ ದೂರ ಆಗ್ತಿದ್ದೀರೇನೋ ಅನ್ನೋ ನೋವು ಕೊಡ್ತಿದ್ದೆ ಕಂಬ್ಲಿ ಅವರೇ. ಕಂಬ್ಲಿ ಅವರೇ, ಈಗ ನಾನು ಇದನ್ನ ಇಟ್ಕೊಂಡ್ರೆ ತಪ್ಪಾಗುತ್ತೆ. ನಿಮ್ಮ ನೆನಪುಗಳನ್ನ ಅಳಿಸಾಕೋದಂತೂ ಸಾಧ್ಯನೇ ಇಲ್ಲದ ಕೆಲಸ. ಆದರೂ ಈಗ ಅದ್ರ ಪ್ರಯತ್ನ ನಾನು ಮಾಡಲೇಬೇಕಾಗಿದೆ. ನನ್ನಿಂದ ನಿಮ್ಗೇನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ. ಅಣ್ಣ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಬಂದು ನೀನು ಏನ್ ಮಾಡ್ತಿದ್ಯಾ ಇಲ್ಲಿ? ಅಮ್ಮ ಊಟಕ್ಕೆ ಕರಿತಿದಾರ, ಬಾ. ರಚನಾ, ರಚನಾ, ಬೈ ಮಿಸ್ಟೇಕ್ ಆಗಿ ಕಮಲಿ ಅವ್ರ ಈ ಜುಮ್ಕಿ ನನ್ನ ಹತ್ರನೇ ಉಳ್ಕೊಂಬಿಟ್ಟಿದೆ. ನಾಳೆ ಇದನ್ನ ಅವ್ರಿಗೆ ತಲುಪಿಸ್ಬಿಡ್ತೀಯಾ ಪ್ಲೀಸ್? ಇಲ್ಲ ಅಣ್ಣ, ನಾನು ಕೊಡಲ್ಲ. ಸಾರಿ ಅಣ್ಣ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಕೊಡಲೇಬೇಕು ಅಂತ ಇದ್ರೆ ನೀನೇ ಹೋಗ್ಕೊಡು. ಈಗ ಊಟಕ್ಕೆ ಬಾ. ರಚನಾ, ಅಜ್ಜಿ, ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮ್ಗೆ ಗೊತ್ತು ಋಷಿನ ಜೈಲಿಗೆ ಕಳ್ಸಿದ್ದು ಆ ಕಮಲಿನೇ ಅಂತ. ಆದ್ರೂ ನೀವು ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಗೆ ಅವಳ ಮೇಲೆ ಯಾಕೆ ಅಷ್ಟೊಂದು ಅಕ್ರೆ ಅಜ್ಜಿ? ಅನಿಕಾ, ನೀನ್ ಹೇಳ್ತಾ ಇರೋದು ನೋಡಿದ್ರೆ ಕಮಲಿ ಏನೋ ತಪ್ಪು ಮಾಡಿ ಅದನ್ನ ಮುಚ್ಚೋಕೆ ನಾನ್ ಸಹಾಯ ಮಾಡಿದೆ ಅನ್ನೋ ಹಾಗಿದೆ. ಕಮಲಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಯಾವುದೇ ಸಿಟ್ಟಿಂದ ಆಗಲಿ ದ್ವೇಷದಿಂದ ಆಗಲಿ ರಿಷಿನ ಜೈಲಿಗೆ ಕಳಿಸಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಕಮಲಿಗೆ ಮಾತ್ರ ಸಹಾಯ ಮಾಡಿಲ್ಲ, ರಿಷಿ ಜೈಲಿಂದ ಹೊರಗೆ ಬರೋದಕ್ಕೂ ಸಹಾಯ ಮಾಡಿದ್ದೀನಿ. ಇದರಲ್ಲಿ ಯಾರು ತಪ್ಪು, ಯಾರ ಪರ ಯಾರು ನಿಲ್ಬೇಕು ಅಂತ ಯೋಚಿಸಿ ತೀರ್ಪು ಕೊಡೋ ಪರಿಸ್ಥಿತಿಲಿ ಇರಲಿಲ್ಲ. ಖಂಡಿತ ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಿದ್ದೇ ಬೀಳುತ್ತೆ. ಅಲ್ಲಿವರೆಗೂ ಸರ್. ಬರ್ತಾರೆ ರಿಪೋರ್ಟು? ಎಸ್ ಸರ್. ಓದಿದ್ರಾ? ಏನಂತ ಇವ್ರದು? ಸರ್, ಈ ಕೇಸ್ಗೆ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇಷ್ಟ? ಎಸ್ ಸರ್. ಇದ್ರ ಪ್ರಕಾರ ಶಂಭು ಅನ್ನೋ ಹುಡುಗನ್ನ ಶೂಟ್ ಮಾಡಕ್ ಬಳಸಿರೋ ಬುಲೆಟು ಈ ಗನ್ನಿಗೆ ಸೇರಿದ್ದಲ್ಲ. ವಾಟ್? ಮತ್ತೆ ಬೇರೆ ಮಾಡೆಲ್ ಬುಲೆಟ್ನ ಈ ಗನ್ನಿಗೆ ಹಾಕಿದ್ದಾರೆ. ಇದ್ಯಾಕೋ ಇಂಟ್ರೆಸ್ಟಿಂಗ್ ಆಗಿದೆ ಕಣ್ರಿ. ಗನ್ನು ಅವನೇ ತಂದ್ಮೇಲೆ ಬುಲೆಟ್ ಅವನೇ ತಂದಿರ್ಬೇಕಲ್ವಾ? ಸರ್, ನನ್ನ ಗೆಸ್ ಪ್ರಕಾರ ಯಾರೋ ಇದರಲ್ಲಿ ಫೋರ್ಸಬಲ್ ಆಗಿ ಬುಲೆಟ್ ಹಾಕಿದ್ದಾರೆ ಅನ್ಸುತ್ತೆ. ಈ ರಿಷಿ ಯಾರ್ದೋ ಬಲೆಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಡೌಟ್ ಆಫ್ ದ ಬೆನಿಫಿಟ್. ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ವಲ್ಲ? ಸರ್, ಈ ಬುಲೆಟ್ ಎಲ್ಲಿಂದ ಬಂತು ಅಂತ ಚೆಕ್ ಮಾಡಿದ್ರೆ ನಮಗೆ ಸತ್ಯ ಗೊತ್ತಾಗುತ್ತೆ ಸರ್. ಸರ್, ನನ್ಗೆ ಯಾಕೋ ರಿಷಿ ಮುಖ ನೋಡಿದ್ರೆ ಏನು ತಪ್ಪು ಮಾಡಿರಲ್ಲ, ಇನ್ನೋಸೆಂಟ್ ಅಂತ ಅನ್ಸುತ್ತೆ. ರೀ ಕಳಯ್ಯ, ಬರೀ ಮುಖ ನೋಡಿ ತೀರ್ಪು ಹೇಳೋ ಹಾಗಿದ್ರೆ ಸ್ಟೇಷನ್ ಏನಕ್ಕೆ, ಕೋರ್ಟ್ ಏನಕ್ಕೆ? ಸಾರಿ ಸರ್.
ಹೀಟ್ ಹೋದಾಗ ಆಚೆ ಕುಂತಿದ್ಯಾ ಅದು ಈ ಚಳಿಲಿ ಇದೇ ನಿಂಗೆ ಇದು ನಂಗೆ ಬ್ಯಾಡ ಸುಮ್ಗಿರ್ ಕಮ್ಲಿ ನಿಂತಾವ್ ಸ್ವೆಟರೂ ಇಲ್ಲ ಕೊಟ್ರು ಬ್ಯಾಡ ಅಂತ್ಯ ನಾಳೆ ಚಳಿಲ್ ಕುಂತು ಜ್ವರ ಬಂದ್ರೆ ಯಾರು ನೋಡ್ಕೋತಾರೆ ನಾನೇ ನೋಡ್ಕೋಬೇಕು ಸುಮ್ಕಿರು ನಿಂಗೆ ಸುಮ್ಕಿರ್ ಕಮ್ಲಿ ನಿಂಗೆ